ತುಮಕೂರು ನಗರದಲ್ಲಿ ರಾಜ್ಯ ಅಗ್ನಿವಂಶ ಕ್ಷತ್ರಿಯ ತಿಗಳ ಯೂತ್ ಫೋರ್ಸ್ನ 5ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಯುವ ಸಂಕಲ್ಪ ಕಾರ್ಯಕ್ರಮ ಭಾನುವಾರ ಹನುಮಂತಪುರದಲ್ಲಿ ನೆರವೇರಿತು. ಈ ವೇಳೆ ಸಂಘಟನೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವೂ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಿಗಳ ಸಮಾಜದ ಯಜಮಾನರಾದ ಹನುಮಂತರಾಜು, ಸಮಾಜದ ಯುವಕರು ಜಾಗೃತರಾಗಬೇಕು ಹಾಗೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದರು. ಇಂದು ಸಮಾಜದ ಅಭಿವೃದ್ಧಿಗೆ ಶಿಕ್ಷಣವೇ ಮುಖ್ಯ ಅಸ್ತ್ರವಾಗಿದ್ದು, ಎಲ್ಲರೂ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಉನ್ನತ ಸ್ಥಾನಮಾನಕ್ಕೆ ತಲುಪಲು ಸಹಕಾರ ನೀಡಬೇಕು ಎಂದು ತಿಳಿಸಿದರು. ನಮ್ಮ ಮಕ್ಕಳನ್ನ ಏನು ಓದಿಸಿದ್ರೆ ಒಂದು ಶಿಕ್ಷಣದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಅನ್ನೋದು. ಯಾಕಂದ್ರೆ ನಾವು ಆರ್ಥಿಕವಾಗಿ ಸದೃಢರಾಗಿರೋದ್ರಿಂದ ಶಿಕ್ಷಣದಲ್ಲಿ ITI ಡಿಪ್ಲೊಮಾ ಇಂಜಿನಿಯರ್ನೇ ಓದಿಸ್ಕೊಂಡ್ಬರ್ತೀವಿ. ಯಾಕಂದ್ರೆ ನಮ್ಮ ಮಗ ಓದಿದ ತಕ್ಷಣ ಒಂದು ಶಿಕ್ಷಣದಲ್ಲಿ ಕೆಲಸ ಸಿಗುತ್ತೆ ಅನ್ನೋದನ್ನ ಒಂದು ಮಾತನಾಡಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಈಗ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡು ಅದನ್ನ ಮಾರ್ಗದರ್ಶನ ವಿದ್ಯಾವಂತರಿದ್ದಾರ ಅವ್ರಿಗೆ ಯಾವ ಒಂದು KTSB ಇರ್ಬೋದು, ಅದರಲ್ಲೇ ಒಂದೊಂದು ಕಾರ್ಯಕ್ರಮ ರೂಪಿಸ್ತೀರ ಪ್ರತಿಭಾನ್ವಿತರಿಗೆ, SLC ಅವರಿಗೆ ಎಲ್ಲ. ಆ ಕಾರ್ಯಕ್ರಮದಲ್ಲಿ ಯಾರು ಓದ್ತಾರೆ ಅವ್ರಿಗೊಂದು ಇಂಥವ್ರಿಗೆ ಪೇರೆಂಟ್ಸ್ ಕೇಳಿದ್ರೆ ಈ ಒಂದು ತಾಂಡು ಓದಿಸುತ್ತಾರೆ. ಸಮಾಜದ ಹಿರಿಯರಾದ TL ಕುಂಬಯ್ಯ ಮಾತನಾಡಿ, ತಿಗಳ ಸಮಾಜವು ನಮ್ಮ ದೇಶದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಉಳಿಸಿಕೊಂಡು ಬಂದಿದ್ದು, ಯುವಕರು ಹಿರಿಯರ ಮಾರ್ಗದರ್ಶನದಲ್ಲಿ ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಅಗ್ನಿ ಶ್ರೀ ಕಪ್ 2026 ಲೋಗೋವನ್ನು ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ನಗರ ಪಾಲಿಕೆ ಮಾಜಿ ಉಪಮೇಯರ್ TK ನರಸಿಂಹಮೂರ್ತಿ, ನಗರಸಭೆ ಮಾಜಿ ಅಧ್ಯಕ್ಷ TH ಜಯರಾಮ್ ಸೇರಿದಂತೆ ಸಮಾಜದ ಮುಖಂಡರಾದ ರೇವಣ ಸಿದ್ದಯ್ಯ, ರವೀಶ್ ಜಹಾಂಗೀರ್, NS ಶಿವಣ್ಣ, SK ಸಿದ್ದಯ್ಯ, ಗಂಗಣ್ಣ, ಕೃಷ್ಣಯ್ಯ, ವೀರಣ್ಣ ಹಾಗೂ ಯೂತ್ ಫೋರ್ಸ್ ಪದಾಧಿಕಾರಿಗಳು ಮತ್ತು ಹಲವರು ಉಪಸ್ಥಿತರಿದ್ದರು.